ಪ್ರತಿ ವರ್ಷ ಬೇಸಿಗೆಗಾಲ ಬಂದರೆ ಅಂದರೆ ಎಸ್ಪೆಷಲಿ ಏಪ್ರಿಲ್ ಮೇ ಟೈಮಲ್ಲಿ ತುಂಬ ಬಿಸಿಲಿರೋ ಸಮಯದಲ್ಲಿ ಮೆಜೆಸ್ಟಿಕಲ್ಲಿ ಅಣ್ಣಮ್ಮನ ದೇವಸ್ಥಾನ ಅಂತಿದೆ. ಸೊ ಅಲ್ಲಿಗೆ ಪ್ರತಿ ವರ್ಷ ಹೋಗಿ ದೇವಿಗೆ ಮೊಸರು ಅದೆಲ್ಲ ಹಾಕಿ ಅದಾದಮೇಲೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೀವಿ. ತುಂಬ ವರ್ಷಗಳಿಂದ ಇದೇ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮನೆ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ, ಆ ದೇವಿ ಕಾಯ್ತಾಳೆ ಅಂತ ಹೇಳ್ತಾರೆ. ಸೊ ಚಿಕ್ಕ ವಯಸ್ಸಿಂದ ಅದೊಂದು ನಂಬಿಕೆ. ನಮ್ಮಮ್ಮ ಕೂಡ ಮಾಡ್ತಾಯಿದ್ರು, ನಮ್ಮ ಅತ್ತೆ ಮನೇಲಿ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇವತ್ತು ಬೆಳಗ್ಗೆನೇ ಬೇಗ ಹೋಗಿದ್ದರಿಂದ ಅಷ್ಟಾಗಿ ರಶ್ ಇರಲಿಲ್ಲ. ಅದು ಅಲ್ಲದೆ ಶುಕ್ರವಾರ ಮಂಗಳವಾರದ ಹೊತ್ತು ಮಾತ್ರ ಜಾಸ್ತಿ ರಶ್ ಇರುತ್ತೆ. ಇಲ್ಲ ಅಂತಂದರೆ ಅಷ್ಟಾಗಿ ಜನ ಇರಲ್ಲ. ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಾರು ಮಾಡ್ಕೊಂಡಿದ್ದೆ ಸಿಂಪಲಾಗಿ. ಸೊ ಪಲ್ಯಕ್ಕೆ ಬೀಟ್ರೂಟು ತೊಂಡೆಕಾಯಿ ಎರಡೂ ಇತ್ತು, ಎರಡೂ ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನದ ಕಂಪ್ಲೀಟ್ ವಿಡಿಯೋ ನಾಳೆ ಲಾಂಗ್ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಬೀಟ್ರೂಟ್ ಹಾಗೂ ತೊಂಡೆಕಾಯಿ ಪೆಪ್ಪರ್ ಫ್ರೈ ಎರಡೂ ರೆಸಿಪಿನ ನಾಳೆ ವಿಡಿಯೋನ ಶೇರ್ ಮಾಡ್ತೀನಿ.